గురుదత్త ఆశ్రమంలోని శివరాత్రి ఉత్సవాలు. అమరాపురం మండలం హేమవతి గ్రామంలో వెలిసిన గురుదత్త ఆశ్రమంలో బుధవారం నుండి శివరాత్రి ఉత్సవాలు ఘనంగా ప్రారంభించినట్లు నిర్వాహకులు శ్రీసిద్ధేశ్వర స్వామి తెలిపారు. ఆశ్రమ నిర్వాహకులు 3 రోజులు వైభవంగా పూజలు జరుపుకున్నారు. దత్తాత్రేయ స్వామి మరియు గాయత్రి దేవికి విశేష అలంకరణ, అభిషేకాలు, రుద్రాభిషేకం, అఖండ భజనలు నిర్వహిస్తారు. భక్తాదులకు అన్నదాన కార్యక్రమంలో జగదీష్ మజ్జిగ పంపిణీ చేయనున్నట్లు తెలిపారు. భక్తులు అధిక సంఖ్యలో పాల్గొనవలసిందిగా కోరుతున్నారు. గురు పరమాత్మనే నమః. బ్రహ్మానందం పరమసుఖదం కేవలం జ్ఞానమూర్తిం విశ్వాతీతం గగన సదృశ్యం తత్వమస్యాది లక్ష్యం ఏకం నిత్యం విమలవచనం సర్వదీ సాక్షిభూతం భావాతీతం త్రిగుణరహితం సద్గురుం తన్నమామి. ಆತ್ಮೀಯರೇ, ಆತ್ಮಜ್ಞಾನಿಗಳೇ, ಓಂ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಸುಖಂ ಗೌಡಪದಂ ಮಹಂತಂ ಗೋವಿಂದ ಯೋಗೀಂದ್ರ ಮತಸ್ಸ ಶಿಷ್ಯಂ ಶ್ರೀ ಶಂಕರಾಚಾರ್ಯಂಚ ಪಾದಪದ್ಮಂಚ ಹಸ್ತಾಕಮಲಂಚ ಶಿಷ್ಯಂ ತಾಂಡೋಟಿಕಂ ವಾರ್ತಿಕಾಕಾರಂ ಮಾನ್ಯನ್ ಆಸ್ಮದ್ಗುರು ಸಂದತೋ ಮನತೋಸ್ಮಿ. ಹೀಗೆ ಗುರು ಶಿಷ್ಯರ ಪಾರಂಪರ್ಯದಿಂದ ಬಂದ ಮಹಾತ್ಮರಿಗೆ ಅಭಿವಂದಿಸಿ ತಿಳಿಸುವುದೇನೆಂದರೆ, ಹೇಮಾವತಿಯಲ್ಲಿ ನೆಲೆಸಿರತಕ್ಕಂಥ ದತ್ತಾತ್ರೇಯ ಆಶ್ರಮದಲ್ಲಿ ಪರಿಪೂರ್ಣವಾಗಿರತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಎಷ್ಟೋ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ತಮ್ಮ ಬೇಡಿಕೆಯನ್ನು ಈಡೇರಿರತಕ್ಕಂಥ ಗಾಯತ್ರಿ ದೇವಿಯು ಅಪರೂಪವಾಗಿರತಕ್ಕಂಥ ವಿಗ್ರಹವಾಗಿದೆ. ನಾವು ಏನು ಸಂಕಲ್ಪ ಮಾಡಿದರೆ ಆ ಸಂಕಲ್ಪ ಅಂತಕ್ಕದ್ದು ನಿವೃತ್ತಿ ಮಾಡತಕ್ಕಂಥ ಶಕ್ತಿ ಉಳ್ಳತಕ್ಕಂಥ ಆದಿಪರಾಶಕ್ತಿಯಾಗಿರ್ತಕ್ಕಂಥ ಗಾಯತ್ರಿ ದೇವಿ ಮತ್ತು ಆದಿಂದ ಬಂದಿರತಕ್ಕಂಥ ದತ್ತಾತ್ರೇಯರ ಸ್ವರೂಪರಾಗಿರತಕ್ಕಂಥ ದತ್ತಾತ್ರೇಯರು ಇಲ್ಲಿ ನೆಲೆಸಿದ್ದಾರೆ. ಯಾವುದೇ ನಮ್ಮಲ್ಲಿ ಇರತಕ್ಕಂಥ ಕಟ್ಟನಿಷ್ಠುರಗಳಾಗಿರ್ಬೋದು, ಯಾವುದೇ ನಮಗೆ ಬಂದಿರತಕ್ಕಂಥ ರೋಗ ರೋಜನಾದಿ ಉಪದ್ರವಗಳಾಗಿದ್ದರೂ ಕೂಡ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಹೋಗಿದ್ದೇ ಬದ್ಧವಾದರೆ ಆ ಸಂಕಲ್ಪ ಖಚಿತವಾಗಿ ನೆರವೇರ್ತವೆ ಎಂಬತಕ್ಕಂಥ ಒಂದು ಪ್ರತೀತಿ ಇದೆ. ಆದ ಕಾರಣ ಈ ಆಶ್ರಮದಲ್ಲಿ ಪ್ರತ್ಯೇಕವಾಗಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಮತ್ತು ಮಜ್ಜಿಗೆ ವಿತರಣೆ ಸಹ ಏರ್ಪಾಟು ಮಾಡಲಾಗಿದೆ. ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಆದಿಪರಾಶಕ್ತಿಯ ಕೃಪೆಗೂ ಮತ್ತು ದತ್ತಾತ್ರೇಯ ಕೃಪೆಗೂ ಪಾತ್ರರಾಗಿ ಅವರ ಕೃಪಾ ಆಶೀರ್ವಾದವನ್ನು ಪಡೆದು ಧನ್ಯರಾಗಬೇಕಾಗಿ ಕೋರುತ್ತಿದ್ದೇನೆ. ಆತ್ಮಜ್ಞಾನಿಗಳೇ, ಗುರುಬಾಂಧವರೇ, ನಿಮ್ಮಲ್ಲಿ ಇರತಕ್ಕಂಥ ಪರಿಶುದ್ಧವಾಗಿರತಕ್ಕಂಥ ಆತ್ಮನಿಗೆ ಅಭಿವಂದಿಸಿ ತಿಳಿಸುವುದೇನೆಂದರೆ, ಅಮರಾಪುರ ಮಂಡಲ ಹೇಮಾವತಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶ್ರೀ ದತ್ತಾತ್ರೇಯ ಆಶ್ರಮದಲ್ಲಿ 26/3/2025 ದಿನದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಗಾಯತ್ರಿ ದೇವಿಗೆ ಅಭಿಷೇಕ, ಕುಂಕುಮಾರ್ಚನೆ, ದತ್ತಾತ್ರೇಯರಿಗೆ ರುದ್ರಾಭಿಷೇಕ ಮತ್ತು ಅಭಯ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಎಲೆ ಪೂಜೆ, ಪುಷ್ಪ ಅಲಂಕಾರ ಮತ್ತು ಪಾರಾಯಣ ಬ್ರಹ್ಮ ಮುಹೂರ್ತದಲ್ಲಿ ನೆರವೇರಿಸಲಾಗಿದೆ. ಮತ್ತು ಅದೇ ಸಾಯಂಕಾಲ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೂ ಅಖಂಡ ಭಜನೆ, ಸಂಕೀರ್ತನೆ ತದಿತರ ಕಾರ್ಯಕ್ರಮಗಳು ನಿರ್ವಹಣೆ ಮಾಡಲಾಗಿದೆ. ಅದೇ ರೀತಿ 28/3/2025 ದಿನದಂದು ಆಶ್ರಮದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಪ್ರಸಾದ ಮತ್ತು ಮಜ್ಜಿಗೆ ವಿತರಣೆ ಏರ್ಪಾಟು ಮಾಡಲಾಗಿದೆ. ಅದೇ ರೀತಿ ಯಾವತ್ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಗುರುಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತಿದ್ದೇನೆ.